ವಿಚಾರಣೆಯನ್ನ ಎದುರಿಸಿದ್ರು. ಸ್ಥಳ ಮಹಜರ್ ಸಂದರ್ಭದಲ್ಲಿ ಪೊಲೀಸರು ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು. 10ಕ್ಕೂ ಅಧಿಕ ಸಿಸಿಟಿವಿ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಎಲ್ಲ ಸಾಕ್ಷಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಮುಗಿಸಿದ್ದಾರೆ. ಹಾಗಾಗಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಾದಂತಹ ಸಂದರ್ಭ. ಪೊಲೀಸ್ ಬಿಗಿ ಭದ್ರತೆ ಜೈಲಿನ ಸುತ್ತ. ದರ್ಶನ್ಗೆ ಜೈಲು ಅನ್ನುವಂತಹ ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ದರ್ಶನ್ ಅಭಿಮಾನಿಗಳು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ಅವರನ್ನ ಚದುರಿಸೋದಿಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಏನು ಈಗ ಜೈಲಿಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಹೊಸೂರು ಮುಖ್ಯ ರಸ್ತೆ ಮತ್ತು ಏನು ಪರಪ್ಪನ ಅಗ್ರಹಾರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹೊಸರೋಡ್ ಅಥವಾ ಚೆನ್ನಕೇಶ್ವರ ನಗರದ ಹಳೆ RTO ಬಳಿ ರಸ್ತೆಯ ಎರಡೂ ಬದಿಗಳಲ್ಲಿ ಜನ ನಿಂತಿದ್ರು. ಏಕಾಏಕಿ ಜೀಪ್ ಬರ್ತಾ ಇದ್ದಂಗ್ಲೆ ಅಂದ್ರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ದ್ವಾರ ಬಾಗಿಲಿನಿಂದ ಅಲ್ಲಿ ಸಂಪೂರ್ಣವಾಗಿ ನಾಕಾಬಂದಿ ಮಾಡಲಾಗಿತ್ತು. ಆದ್ರೆ ಹೊರಗಡೆ ಏನು ಮೇನ್ ಗೇಟ್ ಇಂದ ಹೊರಗಡೆ ಒಂದಷ್ಟು ಜನ ಗವರ್ಮೆಂಟ್ಸ್ ಕೂಡ ಬಿಟ್ರು. ಅವರೆಲ್ಲರೂ ಕೂಡ ಬಂದಿದ್ದೇನೆ ರಸ್ತೆ ಬದಿಯಲ್ಲಿ ದರ್ಶನ್ರನ್ನ ನೋಡೋದಕ್ಕೆ ನಿಂತ್ಕೊಂಡಾಗ ಒಂದಷ್ಟು ಗೊಂದಲ ಉಂಟಾಯ್ತು. ಅವರನ್ನ ನಿಯಂತ್ರಿಸೋದಕ್ಕೆ ಪೊಲೀಸ್ನವರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನ ಮಾಡಲಾಯ್ತು. ಅಂದ್ರೆ ಏನು ಆ ಒಂದು ರಸ್ತೆ ಡಿವೈಡರ್ ನ ಮಧ್ಯಭಾಗದಲ್ಲಿ ಮತ್ತು ಈ ಕಡೆಗೆ ಒಂದು ಕಡೆಗೆ ನಿಂತಿದ್ರು. ಅಂದ್ರೆ ಎರಡೂ ಬದಿಗಳಲ್ಲಿ ನಿಂತಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಅನಿವಾರ್ಯವಾಗಿ ಚದುರಿಸಲೇಬೇಕಾಯ್ತು. ಆಗ ಲಾಠಿ ಚಾರ್ಜ್ ಏನು ಹೊಸರೋಡ್ ನ ಮೈಕೋ ಕಂಪನಿಯ ಮುಂಭಾಗದಲ್ಲಿ ಬಾಷ್ ಕಂಪನಿಯ ಮುಂಭಾಗದಲ್ಲಿ ಲಾಠಿ ಚಾರ್ಜ್ ಆಗಿದೆ ವೀಣಾ. ಅಂದ್ರೆ ಅಲ್ಲಿನ ಜನರನ್ನ ಚದುರಿಸಲೇಬೇಕಾಯ್ತು. ಇಲ್ಲ ಅಂದ್ರೆ ಅವರೆಲ್ಲರೂ ಕೂಡ ಏಕಾಏಕಿ ರಸ್ತೆಗೆ ಬಂದ್ಬಿಡ್ತಿದ್ರು. ಅಲ್ಲಿದ್ದಂತಹ ಪೊಲೀಸ್ನವರನ್ನ ಅಂದ್ರೆ ಏಕಾಏಕಿ ಅಲ್ಲಿ ಕಾರ್ಖಾನೆಗಳು ಬಿಟ್ಟಿದ್ರಿಂದ ಈ ಒಂದು ಸಮಸ್ಯೆ ಆಯ್ತು. 5 ಗಂಟೆ ವೇಳೆಗೆ ಯಾವಾಗ ಏನು ದರ್ಶನ್ ಬಂದ್ರು ಆ ಒಂದು ಸಂದರ್ಭದಲ್ಲಿ ಕಾರ್ಖಾನೆಯಿಂದ ಗವರ್ಮೆಂಟ್ಸ್ ಕಾರ್ಖಾನೆಗಳಿತ್ತು, ಅವರೆಲ್ಲರೂ ಕೂಡ ರಸ್ತೆಗೆ ಬಂದಿದ್ದರಿಂದ ಈ ಒಂದು ಗೊಂದಲ ಉಂಟಾಯ್ತು. ಪೊಲೀಸ್ನವರು ಕೂಡ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ. ಆಗಾಗ್ಲೇನೆ ಏನು ರಸ್ತೆಯ ಎರಡೂ ಬದಿಗಳಲ್ಲಿ ಪೊಲೀಸ್ನವರು ಸಂಪೂರ್ಣವಾದಂತಹ ನಿಯಂತ್ರಣವನ್ನ ಸಾಧಿಸಿದ್ರು. ಯಾವಾಗ ಗಾರ್ಮೆಂಟ್ಸ್ ಕಾರ್ಖಾನೆ ಮೈಕೋ ಭಾಷ್ ಕಂಪನಿಗೆ ಸಮೀಪದಲ್ಲೇ ಇತ್ತು, ಅಲ್ಲಿಂದ ಇದ್ದಂತಹ ಕಾರ್ಮಿಕರು ಯಾವಾಗ ದರ್ಶನ್ ಬರ್ತಾ ಇದ್ದಾರೆ ಅಂತ ವಿಷಯ ತಿಳಿತು, ಎಲ್ಲರೂ ಕೂಡ ಒಮ್ಮೆಲೆಗೆ ಓಡಿ ಬಂದಂತಹ ಸಂದರ್ಭದಲ್ಲಿ ಇದೊಂದು ಗೊಂದಲ ಉಂಟಾಯ್ತು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ನಿಯಂತ್ರಣ ಮಾಡೋದಿಕ್ಕೆ ಅನಿವಾರ್ಯವಾಗಿ ಪೊಲೀಸ್ ಲಾಠಿ ಚಾರ್ಜ್ ಕೂಡ ಆಗಿದೆ. ನಿಯಂತ್ರಣಕ್ಕೆ ಬಂದಿದ್ಯಾ ಮಂಜು? ಈಗ ಹೌದು, ಸಂಪೂರ್ಣವಾಗಿ ಈಗ ಏನು ದರ್ಶನ್ ಈಗಾಗಲೇ ಕ್ವಾರಂಟೈನ್ ಸೆಲ್ ಸೇರಲಾಗಿದೆ. ಏನು ಪೊಲೀಸ್ನವರು ಜನರಲ್ ಎಲ್ಲರನ್ನು ಕೂಡ ಚದುರಿಸಿದ್ದಾರೆ. ಹಾಗೂ ಒಳಗಡೆಗೂ ಹೋಗ್ಬಿಟ್ಟು ಅಂತೇಳಿ ಏನು ಇವರೆಲ್ಲರೂ ಕೂಡ ಬಹುತೇಕ ಎಲ್ಲರೂ ಕೂಡ ಕಾರ್ಮಿಕರೇ ಆಗಿದ್ರು. ಅವರ ಅಭಿಮಾನಿಗಳು ಅನ್ನೋದಕ್ಕಿಂತ ಎಲ್ಲ ಕಾರ್ಮಿಕರು ಆಗಷ್ಟೇ ಗಾರ್ಮೆಂಟ್ಸ್ ಕಾರ್ಖಾನೆ ಬಿಟ್ಟಿದ್ರಿಂದ ಹೊರಗಡೆ ಬಂದು ನಿಂತ್ಕೊಂಡ್ರು. ಕೆಲವೊಬ್ಬರೆಲ್ಲ ಮೊಬೈಲ್ ಅಲ್ಲೇ ವಿಡಿಯೋ ತೆಗೆಯೋದಕ್ಕೆ ಫೋಟೋ ತೆಗೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಗೊಂದಲ ಉಂಟಾಗಿ ಆ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದೆ ವೀಣಾ. ಎಸ್ ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಈಗಾಗಲೇ 2ನೇ ಬಾರಿಗೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನತ್ತ ಬರ್ತಾ ಇದ್ದಾರೆ ಅನ್ನುವಂತಹ ವಿಷಯ ತಿಳಿತಾ ಇದ್ದ ಹಾಗೆ ಒಂದ್ ಕಡೆ ಫ್ಯಾನ್ಸ್ ಅಲ್ಪ ಪ್ರಮಾಣದಲ್ಲಿ ಜಮಾಯಿಸ್ತಾರೆ, ಮತ್ತೊಂದು ಕಡೆ ಗಾರ್ಮೆಂಟ್ಸ್ ಕೂಡ ಅದೇ ಸಮಯಕ್ಕೆ ಬಿಟ್ಟಿದೆ. ಬಹಳಷ್ಟು ಜನ ಇದ್ದಿದ್ದರಿಂದ ಪೊಲೀಸರು ಅವರನ್ನ ಚದುರಿಸುವ ಕೆಲಸ ಮಾಡಿದ್ದಾರೆ. ಜುಲೈ 4ರವರೆಗೂ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. 13 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗಿದೆ. ಸೆಪ್ಟೆಂಬರ್ 9, 2011 ಮೊದಲ ಬಾರಿಗೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಇವತ್ತು 2ನೇ ಬಾರಿಗೆ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇರುವಂತಹ ದರ್ಶನ್ 13 ವರ್ಷದ ಬಳಿಕ ಈಗ ಮತ್ತೆ ಜೈಲು ಪಾಲಾದಂತಹ ದರ್ಶನ್ ಜೂನ್ 11ರಂದು ಅರೆಸ್ಟ್ ಆದಂತಹ ನಟ ದರ್ಶನ್ 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದರು, ವಿಚಾರಣೆಯನ್ನ ಎದುರಿಸಿದ್ರು. ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ಪೊಲೀಸರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಕೋರಿ
ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದರು. ಅದನ್ನು ಪುರಸ್ಕರಿಸಿದಂತಹ ನ್ಯಾಯಾಧೀಶರು ಆರೋಪಿಗಳಿಗೆ ಜುಲೈ 4ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ವಿಚಾರಣೆಗೆ ಕರೆತರುವ ಮುನ್ನ ಆರೋಪಿಗಳ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ರು. ನ್ಯಾಯಾಲಯಕ್ಕೆ ಬಂದ ನಂತರ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಕರೆತಂದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಆರೋಪಿಗಳನ್ನು ಉದ್ದೇಶಿಸಿ ಪೊಲೀಸರಿಂದ ಏನಾದರೂ ಸಮಸ್ಯೆ ಆಗಿದೆಯೇ ಅಂತ ಕೇಳಿ ಮಾಹಿತಿಯನ್ನ ಪಡೆದುಕೊಂಡ್ರು. ಅಂತಿಮವಾಗಿ 4 ಆರೋಪಿಗಳನ್ನು ಜುಲೈ 4ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.